ಒಂದು ಜಯದೇವ, ಇನ್ನೊಂದು ಬಹುಶಃ ಆಸ್ಟರ್ CMI ಆಸ್ಟರ್ ಅಲ್ಲಿ ಒಬ್ಬರು ಅಲ್ಲಾಗಿದ್ದಾರೆ, ಒಬ್ಬರು ಜಯದೇವ ಅಲ್ಲಾಗಿದ್ದಾರೆ. ನಾನು ಜಯದೇವ ಅವ್ರ ಜೊತೆ ಮಾತನಾಡಿದೆ. ಅವ್ರು ಹೇಳಿದ್ರು ಅವ್ರಿಗೆ ವ್ಯಾಲ್ ರಿಪ್ಲೇಸ್ಮೆಂಟ್ ಎಲ್ಲ ಆಗಿತ್ತು, ಓಪನ್ ಹಾರ್ಟ್ ಸರ್ಜರಿ, ವ್ಯಾಲ್ ರಿಪ್ಲೇಸ್ಮೆಂಟ್ ಎಲ್ಲ ಆಗಿತ್ತು. ಸೊ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಇತ್ತು. ಸರ್, ಇನ್ನು ಲಾಸ್ಟ್ ಟೈಮ್ ನಾವು ನೋಡಿದಾಗ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳನ್ನ ಕೋವಿಡ್ ಆಸ್ಪತ್ರೆಗಳು ಅಂತಾನೆ ಪರಿವರ್ತನೆ ಮಾಡಿದ್ರು. ನೋಡಿ, ಈಗ ನಮ್ಮ ಹತ್ರ ಇವಾಗ ಇರುವಂಥ ಬೆಡ್ಸ್ ಎಲ್ಲ ಇದೆ ಮತ್ತು ನಾವು ಈಗಲೇ ಜನರಲ್ಲಿ ಗಾಬರಿ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಇನ್ನೂ ಇದೆಲ್ಲ ಕೇಂದ್ರ ಸರ್ಕಾರ ಗೈಡ್ಲೈನ್ಸು ಕೂಡ ಕೊಟ್ಟಿದ್ದಾರೆ. ಅದರಿಂದ ಏನೇನು ಮಾಡ್ಕೋಬೇಕು ಎಲ್ಲ ತಯಾರಾಗಿ ಇಟ್ಕೊಂಡಿರ್ತೀವಿ. ತದನಂತರ ನಾಳೆ ಹೇಗೂ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ, ತಾಂತ್ರಿಕ ಸಲಹಾ ಸಮಿತಿ ಅವರು ಕೂಡ ಚರ್ಚೆ ಮಾಡ್ತೀವಿ. ನಾಳೆ 1 ಗಂಟೆ ಕರೆದಿದ್ದಾರೆ CM ಅವರು. ಸೊ ಅದರಿಂದ ಅಲ್ಲೆಲ್ಲ ಕೂಡ ಚರ್ಚೆ ಮಾಡಿ ತದನಂತರ ಯಾಕಂದರೆ ಇದು ದಿನ ಮಾನಿಟರ್ ಮಾಡಬೇಕಾಗ್ತದೆ ಏನೇನು ಆಗ್ತಾ ಇದೆ ಅಂತ. ನಮ್ಮ ಇರುವಂಥ ಡ್ರಗ್ಸು ಮತ್ತು ಕನ್ಸ್ಯೂಮಬಲ್ಸು ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ನಾವೆಲ್ಲ ಅದಕ್ಕೂ ಪೂರ್ವ ತಯಾರಿಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಕೊರತೆ ಆಗ್ತದೆ, ಯಾಕಂದರೆ ನಾವು ಹೆಚ್ಚು ಖರೀದಿ ಮಾಡಿದ್ರೆ ಅದು ಕೂಡ ವ್ಯರ್ಥ ಆಗಬಾರ್ದು. ಸೊ ನೋಡ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ದುಂದು ವೆಚ್ಚನೂ ಆಗಬಾರ್ದು, ಅದು ಅಗತ್ಯತೆಯಲ್ಲೂ ಕೂಡ ಎಲ್ಲೂ ಕೂಡ ಕೊರತೆ ಆಗಬಾರ್ದು. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು. ಇಲ್ಲದೆ ಹೋದರೆ ನಾಳೆ ಸುಮ್ಮನೆ ಏನೋ ನಾವು ಖರೀದಿ ಮಾಡಿ ಆಮೇಲೆ ನಾಳೆ ಉಪಯೋಗಕ್ಕೂ ಬರ್ದೇನೆ ಸುಮ್ಮನೆ ಆ ಥರ ಅದನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ನೋಡಿಕೊಂಡು ಗ್ರೌಂಡ್ ರಿಯಾಲಿಟಿ ಮತ್ತು ನಮ್ಗೆ ಏನು ಮಾಹಿತಿ ಬರ್ತದೆ ಕೇಂದ್ರ ಸರ್ಕಾರದ್ದು, ನಮ್ಮ ಸ್ವಂತ ಮಾಹಿತಿ ಎಲ್ಲ ತಗೊಂಡು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲ, ಅದೆಲ್ಲ ಬೇರೆ ಇನ್ನೇನು ಮಾರ್ಗಸೂಚಿಗಳೇನಿಲ್ಲ. ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀವಿ ಅಷ್ಟೇ ಮಾರ್ಗಸೂಚಿಗಳು. ಅದು ಮೋಸ್ಟ್ಲಿ ಈಗ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದ ನಂತರ ಆಮೇಲೆ ಎನ್ಕ್ವೈರಿ ಆಟೋಮೆಟಿಕ್ಲಿ ಆಗ್ತದೆ. ಅದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಆದ ನಂತರ ಕಾಸ್ ಆಫ್ ಡೆತ್ ಏನು ಅಂತ ಸ್ಪಷ್ಟವಾದ ತೀರ್ಮಾನ ಆದಮೇಲೆ ನಂತರ ಅದನ್ನು ಕ್ರಮ ತಗೊಳ್ಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತಾರೆ. ನೋಡಿ, ನಾನು ಊಹಾಪೋಹಗಳಿಗೆ ಮಾತಾಡೋಕ್ಕಾಗಲ್ಲ. ಏನೇ ಆದರೂ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡೋಕ್ಕೆ ಹೇಳಿದ್ದೀವಿ. ಅದರಲ್ಲಿ ಏನಾದರೂ ಲೋಪಗಳು ಕಂಡ್ರೆ ಖಂಡಿತ ಕ್ರಮ ತಗೊಳ್ತೀವಿ. ಅದರ ಬಗ್ಗೆ ಎರಡು ಮಾತಿಲ್ಲ.